ಸಿನಿಮಾ ಅಂತ ಇದ್ರು. ವಿಜಯ್ ದೇವರಕೊಂಡನೋ ಇನ್ಯಾರೋ ಆಕ್ಟ್ ಮಾಡಿದ್ರೆ ಸೂಪರ್ ಸಿನಿಮಾ ಅಂತ ಇದ್ರು. ಅದನ್ನೆಲ್ಲವನ್ನು ಮೀರಿಸಿದೆ ಕಣ್ರಿ ಇದು. ಕನ್ನಡದಲ್ಲಿ ಫ್ಲರ್ಟ್ ನಿಜವಾಗ್ಲೂ ಮೀರಿಸಿದೆ ಎಲ್ಲಾನು. ಯು ಶುಡ್ ವಾಚ್ ದಿಸ್ ಫಿಲ್ಮ್. ಮೂವಿ ತುಂಬಾ ಚೆನ್ನಾಗಿದೆ. ಇಟ್ಸ್ ಕಾಮಿಡಿ, ರೊಮ್ಯಾನ್ಸ್ ಅಂಡ್ ಇಟ್ಸ್ ಲಾಟ್ ಆಫ್ ಟ್ವಿಸ್ಟ್ ಇನ್ ದ ಮೂವಿ. ತುಂಬಾನೇ ಚೆನ್ನಾಗಿದೆ, ಎಲ್ಲರೂ ನೋಡ್ಬೇಕು. ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಸಗತ್ತಾಗಿದೆ. ಸ್ಟೋರಿ ಲೈನ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಫಿಲಂ ನೋಡಿದಾಗ್ಲೇನೆ ಗೊತ್ತಾಗೋದು. ಇಟ್ ವಾಸ್ ಗ್ರೇಟ್, ಅಮೇಸಿಂಗ್. ಎಕ್ಸ್ಪೆಕ್ಟ್ ಮಾಡಿದ್ದಿರೋದು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ ಬಂದಿದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹಿಂಗಿರುತ್ತೆ ಅಂತ. ಬಟ್ ವೆರಿ ಗ್ರೇಟ್ ಚಂದನ್, ಅಮೇಸಿಂಗ್ ಜಾಬ್. ಥ್ಯಾಂಕ್ ಯು. Oh, amazing. Twist. It was totally unexpected. Complete entertainment. Definitely a must watch for sure. ಚೆನ್ನಾಗಿದೆ, ಸೂಪರ್ ಫಿಲಮ್ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕಾಮಿಡಿ ಇಷ್ಟ ಆಯ್ತು. ಸೂಪರ್ ಸರ್, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಟಾಪ್ ಮೂವಿ ಸೂಪರ್. ಇಷ್ಟು ಸಖತ್ತಾಗಿ ಮಾಡಿದ್ದಾರೆ. ಸ್ಕ್ರಿಪ್ಟ್ ಅಂತೂ ಚಂದನ್ ಅವರು ತುಂಬಾ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯ್ತು ಮೂವಿ. ಕ್ರೇಜಿ ಕ್ಲೈಮ್ಯಾಕ್ಸೇ ಆ 20 ಮಿನಿಟ್ ಸ್ಟೋರಿ ಹೇಳ್ತಾರಲ್ಲ, ಸಖತ್ತಾಗಿದೆ ಅದು. ಮೂವಿ ಚೆನ್ನಾಗಿತ್ತು. ಫಸ್ಟ್ ಆಫ್ ಓಕೆ, ಲಾಸ್ಟ್ ವಾಸ್ ಕ್ರೇಜಿ. ಇಬ್ರದ್ದು ಚಂದನಣ್ಣಂದು ಚೆನ್ನಾಗಿತ್ತು, ಅಪ್ಪಂದು ವಾಸ್ ಕ್ರೇಜಿ. ಲೈಕ್ ಚಂದನಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. Movie was very good. ಚೆನ್ನಾಗಿತ್ತು ಮೂವಿ. Yeah, the movie was really very good and very beautiful taken. The direction is really good and each actor has done his best. They portrayed everything beautifully. All over the movies is superb. It's a superb hit, I can tell you. Very nice. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ವೆಣಸರ್ ಅಂಡ್ ನಿಮಿಕಾ ಅವರು, ಗುರಿ ಅವರು. ಸಾಧು ಸರ್ ಮರೆಯೋಕೆ ಆಗಲ್ಲ. ಸುದ್ದಿ ಮ್ಯಾಮ್ ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ನಿಮ್ಗೆಲ್ಲ ಈ ಸಿನಿಮಾಲಿ ಯಾರು ಹೀರೋ ಅಂತ ಗೊತ್ತಾಗಿರುತ್ತೆ ಈಗ ಆಲ್ರೆಡಿ. ಓಕೆ, ಯಾರು ಹೀರೋ ಅಂತ ಗೊತ್ತಾಗಿರುತ್ತೆ. ಕೂದ್ಲು ಉದ್ರಿಲ್ಲ ಅಷ್ಟೇ ನಂದು. ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿರೋದು ಬರವಣಿಗೆಗೆನೆ. ಎಲ್ಲಿ ಯಾವ ಶಾರ್ಟ್ ಆಗ್ತದೆ, ಎಲ್ಲಿ ಮಿಸ್ ಆಗುತ್ತೆ, ಯಾವ್ಯಾವ ನೆನಪಿಗೆ ಯಾವ್ಯಾವ ಶಾರ್ಟ್ ಬರಬೇಕು, ಯಾವ್ಯಾವ ರಿಯಾಕ್ಷನ್ ಬರಬೇಕು. ಟ್ರಸ್ಟ್ ಮೀ, ಇದು ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಸ್ಕ್ರೀನ್ ಪ್ಲೇ. ಆಕ್ಚುಲಿ ನೋಡಕ್ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ಆ ಸ್ಮೂತ್ನೆಸ್ ತರಕ್ಕೆ ಪೇಪರ್ ವರ್ಕ್ ತುಂಬಾ ಕಷ್ಟ ಇದೆ. ತುಂಬಾ ಕಷ್ಟಪಟ್ಟಿರೋದು ಸ್ಕ್ರೀನ್ ಪ್ಲೇಗೆ. ಆದ್ರೆ ತುಂಬಾ ಎಂಜಾಯ್ ಮಾಡಿರೋದು ಸ್ಕ್ರೀನ್ ಪ್ಲೇ. ಇವತ್ತು ನನಗೆ ಆ ವಿಜುವಲ್ ಸೌಂಡ್, ಆ ಟ್ವಿಸ್ಟ್ ಗಳಿಗೆ, ಆ ಜೋಕ್ಸ್ ಗಳಿಗೆ ನಗ್ಬೇಕಾದ್ರೆ, ಆ ಟ್ವಿಸ್ಟ್ ಗಳಿಗೆ ಎಕ್ಸೈಟ್ ಆಗ್ಬೇಕಾದ್ರೆ, ನಾನು ಸೆಕೆಂಡ್ ಹಾಫ್ ಫೋರ್ತ್ ಸೀನ್ ಬಂದಾಗ ಮತ್ತೆ ನೋಡ್ತಾ ಇದ್ದೆ ಜನನ. ನೀವು ನೋಡ್ತಾ ಇದ್ದೆ ಎಲ್ಲ ಒಂದೇ ಎಕ್ಸ್ಪ್ರೆಷನ್. ಗುರಿ ಅವ್ರಿಗೆ ಹೇಳ್ತಾ ಇದೆ, ನೋಡಿ ನೋಡಿ ನೋಡು ನೋಡಿ ಬ್ರದರ್ ಹೆಂಗಿದೆ ನೋಡಿದ್ದಾರೆ ಜನ. ಇಲ್ಲ ನಿಜವಾಗ್ಲೂ ಇದು ಎಕ್ಸ್ಪೆರಿಮೆಂಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ, ಥ್ಯಾಂಕ್ಸ್ ಟು ಸುದೀಪ್. ಅವರ ಎಡಿಟಿಂಗ್ ಗೆ ಈ ಲುಕ್ಸ್ ಅಮೇಸಿಂಗ್. ಅವ್ರ ಹಾಡು ಸಖತ್ತಾಗಿ ಆಡಿದ್ದಾರೆ ಅಂಡ್ ಥ್ಯಾಂಕ್ಸ್ ಟು ಹಿಮ್. ಅಂದ್ರೆ ಅವರೊಂದು ಈ ಸಿನಿಮಾನ, ಇಡೀ ಸಿನಿಮಾ ಒಂಥರ ಹಿಂಗೆ ಪಿಲ್ಲರ್ ತರ ಎತ್ತಿ ನಿಂತ್ಕೊಂಡಿದ್ದಾರೆ. ಬ್ಯಾಕ್ ಬೋನ್ ಆಫ್ ದ ಮೂವಿ. ಈಸ್ ನಾಟ್ ಬ್ಯಾಕ್ ಬೋನ್, ಈಸ್ ಆಲ್ಸೋ ಫ್ರಂಟ್ ಬೋನ್. ಈಸ್ ನಾಟ್ ಮೂಳೆ ಇಲ್ದಿರೋ ಪಾರ್ಟ್ ಅಂದ್ರೆ ಅದು ಹಾರ್ಟ್. ಸೊ ಅದು ಸುದೀಪ, ಥ್ಯಾಂಕ್ ಯು. ಇವರೆಲ್ಲ ಟೀಮ್ ಪರವಾಗಿ ಕೂಡ ನಾನು ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟು ಚಂದ ಕಾಣಿಸ್ತೀಯ ನೀನು. ಯು ಆರ್ ಅಮೇಸಿಂಗ್. ಏನಾದ್ರು ಕೇಳೋದಿದ್ಯಾ? ಏನಿಲ್ಲಲ್ಲ. ಏನು ಒಂಥರ ಹೆಡ್ಫೋನ್ ಇಲ್ಲ, ಇವನು ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಚಂದು. ಒಂದು ಹಾಲಿವುಡ್ ಹೀರೋ ತರ. ವಿನಯ್ ಆಗ್ಲಿ, ಇವಳಾಗ್ಲಿ, ಎಲ್ಲರೂ everybody looks so beautiful. Thanks to Venu sir. But it's a whole team work. ನಮ್ಮ ರಂಗಣ್ಣ ಅವ್ರ ಬಗ್ಗೆ ಮಾತಾಡಲೇಬೇಕು. ಅಮೇಜಿಂಗ್ ಟ್ವಿಸ್ಟ್ ಕೊಟ್ಟಿರೋದೇ ನಮ್ಮ ರಂಗಣ್ಣ. ಆಕ್ಚುಲಿ ನೋಡ್ಬೇಕು ನೀವೆಲ್ಲ. ಐ ಮೀನ್ ನಿಜವಾಗ್ಲೂ ನೀವು ನೋಡ್ಬೇಕು. ನಾನು ಎಷ್ಟು ಮನ್ಸಿಂದ ಹೇಳ್ಬೇಕು ಗೊತ್ತಾಗ್ತಿಲ್ಲ ಮೇಡಮ್.
ನಿಜವಾಗ್ಲೂ ನೀವು ನೋಡಿ. ಏನ್ ಗೊತ್ತಾ, ಈ ಸಿನಿಮಾದಲ್ಲಿ ನಂದೊಂದು ಲಕ್ಕಿ ಪಾಯಿಂಟ್ ಇದೆ. ಈ ಸಿನಿಮಾ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ನಂಗೆ ಡಾಕ್ಟರೇಟ್ ಸಿಕ್ಕಿತ್ತು. ಓ ಹೌದು ಹೌದು ಕರೆಕ್ಟ್. ಅವ್ರೆಲ್ಲರೂ ಅಲ್ಲಿಂದ ನಂಗೆ ಕಂಗ್ರಾಚುಲೇಟ್ ಮಾಡಿದ್ರು. ನಮ್ಮ ಯಜಮಾನ್ರ ಮಾತ್ರ ಏನಕ್ಕಮ್ಮ ನಿನ್ ಡಾಕ್ಟರೇಟ್ ಬೇಡ ಅಂತ ಹೇಳೋದ್ರು. ಹೌದು, ಅದನ್ನೇ ರಿಯಾಕ್ಷನ್ ಅವ್ರದ್ದು. ಇವ್ರೆಲ್ಲರೂ ಕಂಗ್ರಾಚುಲೇಟ್ ಮಾಡ್ತಿದ್ರೆ, ಅಮ್ಮ ನಿನಗೆ ಡಾಕ್ಟರೇಟ್ ಯಾಕಮ್ಮ ಬೇಡ. ಬಟ್ ಎನಿವೆ ವಿನಯ್ ಬಾ, ಇದು ಆಯ್ತಾಕ ಅವನಿಗೆ ಎಲ್ಲ ನಮ್ಮ ಡೈರೆಕ್ಟರ್ ಮೈಕ್ ಸಿಗಿಸ್ತಿದ್ದೀನಿ. ಅದೆಲ್ಲ ಮೈಕ್ ಆಯ್ತೇನೋ, ಎಲ್ಲ ಮೈಕ್ ಆಯ್ತಾ? ರಿತಿಕ್ ಅಲ್ಲಿ ನೀರ್ ರಿತಿಕ್ ನಲ್ಲಿ ರೀ ಇರಲ್ಲ, ಅದು ಒಂದು ಡೈಲಾಗ್ ನೋಡೋದಲ್ಲ. ಆಕ್ಚುಲಿ ಕರ್ನಾಟಕದ ರಿತಿಕ್ ರೋಷನ್ ಅಂತ ಇವರು ಫೇಮಸ್ ಆಗ್ತಾ ಇದ್ದಾರೆ. ನೀರಲ್ಲ ಬರೀ. ಬಟ್ ಆಕ್ಚುಲಿ ಇಡೀ ಸಿನಿಮಾಗೆ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರೆಗೂ ತುಂಬಾ ಕೆಲಸ ಮಾಡಿದ್ದಾರೆ ಚಂದನ್. ಅಂಡ್ ನೀವು ನೋಡ್ದಂಗೆ ಬಾಯ್ ನೋ ಪ್ರಾಬ್ಲಮ್. ಸೊ ನೀವು ನೋಡ್ದಂಗೆನೆ ನೀವೆಲ್ರೂ ಎಂಜಾಯ್ ಮಾಡಿದ್ ನಾನು ನೋಡಿದೆ. ಇದನ್ನ ಎಲ್ಲರಿಗೂ ತಲುಪಿಸೋದು ನಿಮ್ ಜವಾಬ್ದಾರಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಎಲ್ಲಾ ಜೊತೆನಲ್ಲೂ ಬೆರ್ತು ನಕ್ದಾಗ ಅದು ಸುಖಾನೇ ಬೇರೆ. ಥ್ಯಾಂಕ್ ಯು.